ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ಅಧಿಕ ಮಾಸದಲ್ಲಿ ಕೊನೆಯ ವಾರದಲ್ಲಿ ಮಾಡುವಂಥ ಸೋಮವಾರ ಅಂದರೆ 16 ಸೋಮವಾರದ ವ್ರತದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇದು ನಮಗೆ 8ನೇ ತಾರೀಕು ಕೊನೆಯ ವಾರವಾಗಿರುತ್ತದೆ. ಈಗ 3 ವಾರ ನೀವೇನು ಪೂಜೆ ಮಾಡ್ಕೊಂಬಂದಿರ್ತೀರೋ 4 ಶಿವಲಿಂಗವನ್ನು ಮಾಡಿಕೊಂಡು ಅದೇ ರೀತಿಯೇ ಈಗ ನೀವು 4ನೇ ವಾರವೂ ಕೂಡ ಉತ್ತದ ಮಣ್ಣಿನಿಂದ ನೀವು 4 ಶಂಭುಲಿಂಗವನ್ನು ಮಾಡಿಕೊಂಡು ಯಥಾ ಪ್ರಕಾರ ನಾವು ಗೋಧಿಯಿಂದ ಪ್ರಸಾದವನ್ನು ಮಾಡಿಕೊಂಡು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಿ ನಂತರದಲ್ಲಿ 3 ಭಾಗ ಪ್ರಸಾದ ಅಂತ ನಿಮ್ಗೆ ಗೊತ್ತಿರೋಂಥದ್ದೇ ಪೂಜೆ ವಿಧಾನ. ಒಂದು ಗೋವಿಗೆ ಕೊಡಬೇಕು, ಒಂದು ಭಾಗ ಮತ್ತೊಂದು ಶಿವನಿಗೆ ಅಂತೇಳಿ ಅದು ಪೂಜೆ ಮಾಡಿರುವಂಥವ್ರು ಸೇವನೆ ಮಾಡಬೇಕು, 3ನೇದು ಕುಟುಂಬ ಸಮೇತ ತೆಗೆದುಕೋಬೇಕು. ಇದಿಷ್ಟು ನೀವು ಪೂಜೆ ಮಾಡುವಂಥ ವಿಧಾನ. ಇದರಲ್ಲಿ ತುಂಬ ಜನಕ್ಕೆ ಗೊಂದಲವೇನು ಅಂತಂದರೆ ನನಗೆ ಮೆಸೇಜ್ ಮಾಡ್ತಿರೋದು ಉದ್ಯಾಪನೆ. ನೋಡಿ, ಉದ್ಯಾಪನೆ ನಾನು ನಿಮಗೆ ಯಾವುದೇ ರೀತಿಯ ಗೊಂದಲವಿಲ್ಲದೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ನೀವೇ ಅಂತೀರಾ ನಮಗೆ ತುಂಬ ಚೆನ್ನಾಗಾಯಿತು ಉದ್ಯಾಪನೆ ಅಂತೇಳಿ. ಅಷ್ಟು ಚೆನ್ನಾಗಿ ನಾನು ಈಗಾಗಲೇ ನಾನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಖಂಡಿತ ಮಾಹಿತಿ ಕೊಡ್ತೇನೆ. ನಾನು ಈ ವಾರ ಯಾಕೆ ಮಾಹಿತಿ ಕೊಡಲಿಲ್ಲ ಅಂತ ಅಂದರೆ, ಈಗ ಹೊಸದಾಗಿ ಪೂಜೆ ಮಾಡ್ತಾ ಇರ್ತಾರೆ, ಅವ್ರಿಗೆ ತುಂಬ ಕನ್ಫ್ಯೂಷನ್ ಇದೆ. ಹಾಗಾಗಿ ನಾನು ಅವರಿಗೆ ಗೊಂದಲ ಆಗಬಾರ್ದು ಅಂತೇಳಿ ನಾನು ಇನ್ನು ಉದ್ಯಾಪನದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟಿಲ್ಲ. ಈ ಒಂದು ಸೋಮವಾರ ಕಳೆದು ಬಿಡಲಿ, ನಂತರದಲ್ಲಿ ನಾನು ಉದ್ಯಾಪನೆ ಬಗ್ಗೆ ಮಾಹಿತಿ ಕೊಡ್ತೇನೆ. ಕಾರಣ ಏನು ಅಂತಂದರೆ, ಈ ಸೋಮವಾರ ನಿಮಗೆ ಉದ್ಯಾಪನೆ ಮಾಡಲು ಬರೋದಿಲ್ಲ. ಅಂದರೆ ಅಧಿಕ ಮಾಸದಲ್ಲಿ ನಾವು 4 ವಾರವೂ ಕೂಡ ಈ 4 ಶಂಭುಲಿಂಗವನ್ನು ಇಟ್ಟೇ ಪೂಜೆ ಮಾಡಬೇಕೇ ವಿನಃ ಉದ್ಯಾಪನೆ ಮಾಡಲು ಬರೋದಿಲ್ಲ. ಹಾಗಾಗಿ ನಿಮಗೆ ಇನ್ನೂ ತುಂಬ ಸಮಯವಿರುತ್ತದೆ. ನಿಮಗೆ ಯಾವುದೇ ರೀತಿಯ ಗೊಂದಲ ಬೇಡ. ಹಾಗೆ ಕೆಲವೊಬ್ಬರು ಮೆಸೇಜ್ ಮಾಡಿದರು ಒಬ್ಬರು, ಈಗ ನಾವು ಸೋಮವಾರ ಪೂಜೆ ಮಾಡ್ತೇವೆ, ಸೋಮವಾರನೇ ಉದ್ಯಾಪನೆ ಮಾಡ್ತೇವೆ ಅಂತೇಳಿ. ಖಂಡಿತ ಬರೋದಿಲ್ಲ. ಯಾಕಂತಂದರೆ ಈಗ 1ನೇ ವಾರ, 2ನೇ ವಾರ, 3ನೇ ವಾರ ನೀವು ಯಾವ ರೀತಿ 4 ಉತ್ತದ ಮಣ್ಣಿನ ಶಂಭುಲಿಂಗವನ್ನು ಮಾಡಿರ್ತೀರೋ ಅದೇ ರೀತಿಯೇ 4ನೇ ವಾರವೂ ಕೂಡ ಮಾಡಬೇಕಾಗುತ್ತದೆ. ಅದು ನಮಗೆ ವ್ರತದ ರೀತಿಯಲ್ಲೇ ನಾವು ಮಾಡಬೇಕು. ಉದ್ಯಾಪನೆ ಮಾಡೋದಕ್ಕೆ ನಮ್ಗೆ ಅವತ್ತೇ ಆಗೋದೇ ಇಲ್ಲ. ಅದು ಮಾಡಬಾರ್ದು ಆ ರೀತಿ. ಯಾಕಂತಂದರೆ ನಾವೀಗ 1ನೇ ವಾರ ಮಾಡಿರ್ತೀವಲ್ಲ, ಅದೇ ರೀತಿ 4ನೇ ವಾರ ಕೂಡ ನಾವು ಪೂಜೆ ಮಾಡಬೇಕಾಗಿರುವಂಥದ್ದು. ಈಗ ಕೆಲವೊಬ್ಬರಿಗೆ ಲಾಸ್ಟ್ 3ನೇ ವಾರದಲ್ಲಿ ಪೀರಿಯಡ್ಸ್ ಇದ್ದಂಥವರು ಈಗ ಕೊನೆಯ ವಾರದಲ್ಲಿ ಅಂದರೆ 8ನೇ ತಾರೀಕು ನೀವು 8 ಶಂಭುಲಿಂಗವನ್ನು ಮಾಡಿ ಪೂಜೆಯನ್ನು ಮುಕ್ತಾಯ ಮಾಡಿ ಅಲ್ಲಿಗೆ ನಿಮಗೆ 16 ಶಂಭುಲಿಂಗವಾಗುತ್ತದೆ. ಅಂತೆಯೇ ಇಲ್ಲಿಗೆ ನಿಮಗೆ ಈ 8ನೇ ತಾರೀಕು ಸೋಮವಾರ ನೀವು ಏನು ಪೂಜೆ ಮಾಡ್ಕೊಳ್ತಿರೋ, ಈಗ 16 ಸೋಮವಾರ ಪೂಜೆ ಮಾಡ್ತಿರೋ ಯಥಾಸ್ಥಿತಿನೇ ನೀವು ಪ್ರತಿ ವಾರ ಮಾಡೋ ರೀತಿಯಲ್ಲಿ ಮಾಡಬೇಕಾಗುತ್ತದೆ. ಇನ್ನು ವಿಸರ್ಜನೆ ಅಂತ ಬಂದಾಗ ಮಂಗಳವಾರ ನೀವು ಒಂದು ಬಾಕ್ಸ್ ಏನು ಮಾಡ್ಕೊಂಡಿರ್ತೀರೋ, ಇಷ್ಟು ದಿವಸ ನೀವು ಯಾವುದ್ರಲ್ಲಿ ತೆಗೆದಿಟ್ಕೊಂಡಿರ್ತೀರೋ ಉತ್ತದ ಮಣ್ಣಿನಿಂದ ಮಾಡಿರುವ ಶಂಭುಲಿಂಗವನ್ನು ಅದೇ ಒಂದು ಬಾಕ್ಸಿಗೆ ತೆಗೆದಿಟ್ಬಿಟ್ಟು ನೀವು ಹಾಗೇ ಇಡಬೇಕು, ದೇವರ ಮನೆಯಲ್ಲೇ ಇಡಬೇಕು. ಆಮೇಲೆ ಒಬ್ಬರು ಮೆಸೇಜ್ ಮಾಡಿದ್ರು ನಾವು ಮಂಗಳವಾರ ಉದ್ಯಾಪನೆ ಮಾಡ್ತೀವಿ ಅಂತೇಳಿ. ಆ ಥರ ಎಲ್ಲ ಬರೋದಿಲ್ಲ. ಮಂಗಳವಾರನೇ ನಮಗೆ ಉದ್ಯಾಪನೆ ಮಾಡೋದೆಲ್ಲ ಬರೋದಿಲ್ಲ. ವಿಸರ್ಜನೆ ಅಂತಂದರೆ ನೀರಿಗೆ ವಿಸರ್ಜನೆ ಮಾಡೋದಲ್ಲ, ಅದು ಮನೆ ಒಳಗೆ ನಾವು ಇಟ್ಕೊಳ್ಳೋವಂಥದ್ದು. ಉದ್ಯಾಪನೆ ಬೇರೆ. ಉದ್ಯಾಪನದಲ್ಲಿ ನಮಗೆ 2 ಹಂತ ಇರುತ್ತೆ. ಏನಪ್ಪ ಅಂತಂದರೆ, ಒಂದು ಉದ್ಯಾಪನೆ ಮಾಡುವ ದಿವಸ, ಮತ್ತೊಂದು ದಿವಸದಲ್ಲಿ ನಾವು ವಿಸರ್ಜನೆ ಮಾಡಬೇಕು. ಉದ್ಯಾಪನೆ ಮಾಡಿರೋ ದಿವಸವೇ ನಮಗೆ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನಿಮಗೆ ಯಾವುದೇ ಗೊಂದಲ ಬೇಡ. ನಾನು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಇದರಲ್ಲಿ ನಿಮ್ಗೆ ಇನ್ನೂ ಅಂದರೆ ಉದ್ಯಾಪನೆ ಬಿಟ್ಟು ಬೇರೆ ಏನೇ ಗೊಂದಲ ಇದ್ರೂ ಕೂಡ ನನಗೆ ಮೆಸೇಜ್ ಮಾಡಿ. ಪಾಪ ಎಲ್ಲರೂ ಹೊಸದಾಗಿ ತುಂಬ ಜನ ಪೂಜೆ ಮಾಡ್ತಾ ಇರ್ತೀರಿ. ಈಗಾಗಲೇ ನೀವು ತುಂಬ ವರ್ಷದಿಂದ ಮಾಡ್ಕೊಂಡು ಬಂದವ್ರಿಗೆ ಇದು ಯಾವುದೇ ರೀತಿಯ ಗೊಂದಲ ಇರೋದಿಲ್ಲ. ಯಾಕಂದರೆ ಹಳೇದಾಗ್ಬಿಟ್ಟಿರುತ್ತೆ, ನಿಮಗೆಲ್ಲ ಮಾಹಿತಿ ಗೊತ್ತಿರುತ್ತೆ. ಪಾಪ ಹೊಸದಾಗಿ ಪ್ರಾರಂಭ ಮಾಡಿರೋರಿಗೆ ಸ್ವಲ್ಪ ಗೊಂದಲ ಆಗಬಾರ್ದು ಅಂತೇಳಿ ಅಷ್ಟೇನೆ. ಈ ಸೋಮವಾರದ ನಂತರದಲ್ಲಿ ಬರೋ ದಿವಸಗಳಲ್ಲೇ ನಾನು ನಿಮಗೆ ಉದ್ಯಾಪನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಬಿಡ್ತೇನೆ. ನೀವು ಯಾವತ್ತು ಮಾಡಬೇಕು, ಯಾವತ್ತು ನೀವು ವಿಸರ್ಜನೆ ಮಾಡಬೇಕು, ಎಲ್ಲ ಡೇಟನ್ನು ಸಮೇತ ನಿಮಗೆ ಕೊಡ್ತೇನೆ. ನೀವು ಆ ಒಂದು ಸಮಯದಲ್ಲಿ ನೀವು ಮಾಡಿಕೊಳ್ಳಬಹುದು. ಇನ್ನು ಒಂದು ಪಕ್ಷದಲ್ಲಿ ಈಗ ನೀವು 4ನೇ ವಾರದಲ್ಲಿ ಪೂಜೆ ಸಿದ್ಧತೆ ಮಾಡ್ಕೊಂಬಿಟ್ಟಿರ್ತೀರಿ. ಆದರೆ ಏನಾದರೂ ಒಂದು ಇದು ಏನಪ್ಪ ಅಂದರೆ ಪೀರಿಯಡ್ಸಿನ ಪ್ರಾಬ್ಲಮ್ ಬಂತು ಅಂತಂದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಯಾರು ಇರ್ತಾರೋ ಅವ್ರ ಮೂಲಕನೇ ನೀವು ಅವರಿಗೆ ಉಪವಾಸವಿದ್ದು ಈ ಪೂಜೆಯನ್ನು ಮುಕ್ತಾಯ ಮಾಡೋದಕ್ಕೆ ಹೇಳಿ. ಅಷ್ಟರ ಮಟ್ಟಿಗೆ ನೀವು ಪೂಜೆ ಮಾಡಿಕೊಂಡು ಮಂಗಳವಾರ ವಿಸರ್ಜನೆ ಮಾಡಿಕೊಂಡು ಯಥಾ ಪ್ರಕಾರ ದೇವರ ಮನೆಯಲ್ಲಿ ಎಲ್ಲವನ್ನು ಕೂಡ ಇಟ್ಟು ನೀವು ಮಂಗಳವಾರ ನೀವು ಉಪವಾಸವನ್ನು ಬಿಡ್ಬೋದು. ಈಗ ಭಾನುವಾರ ರಾತ್ರಿ ನೀವು ಊಟ ಮಾಡಿರ್ತೀರಿ, ಸೋಮವಾರ ಬೆಳಗ್ಗೆಯಿಂದ ನೀವು ಸಂಕಲ್ಪ ಮಾಡ್ಕೊಂಡು ಉಪವಾಸ ಇರ್ತೀರಿ, ಮಂಗಳವಾರ ನೀವು ಉಪವಾಸವನ್ನು ಬಿಡ್ಬೋದು. ಇಷ್ಟರ ಮಟ್ಟಿಗೆ ನೀವು 4ನೇ ವಾರ ಪೂಜೆ ಮಾಡಬೇಕಾಗಿರುವಂಥದ್ದು. ಇದರಲ್ಲಿ ನಿಮಗೆ ತುಂಬ ಮಾಹಿತಿ ಸಿಕ್ತು ಅಂತ ಅನಿಸಿದರೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.